ನಮಸ್ಕಾರ. ನವರಾತ್ರಿ ಹಬ್ಬದ 7ನೇ ದಿನವಾದ ಇಂದು ತಾಯಿ ದುರ್ಗಿಯು 7ನೇ ಅವತಾರ ತಗೊಂತಾರೆ. ಅದೇ ಕಾಲರಾತ್ರಿ. ಈ ಕಾಲರಾತ್ರಿ ಎಂಬ ಅವತಾರವನ್ನು ತಾಯಿ ಯಾಕೆ ತಗೊಂತಾರೆ, ಆ ತಾಯಿಯ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಶರನ್ನವರಾತ್ರಿಯ 7ನೇ ದಿನವು ತಾಯಿ ದುರ್ಗಿಯ ಭಯಂಕರ ರೂಪವೇ ಈ ಕಾಲರಾತ್ರಿ. ಕಾಲ ಅಂದರೆ ಎರಡರ್ಥ ಬರುತ್ತೆ. ಒಂದು ಸಮಯ ಆದರೆ ಮತ್ತೊಂದು ಸಾವು. ಅದೇ ರೀತಿ ರಾತ್ರಿ ಎಂದರೆ ಅಂಧಕಾರ. ಈ ಅಂಧಕಾರವನ್ನೇ ಹೋಗಲಾಡಿಸುವಂತಹ ಮಹಾತಾಯಿಯೇ ನಾವು ಕಾಲರಾತ್ರಿ ಅಂತ ಕರಿತೀವಿ. ಈ ತಾಯಿಯ ರೂಪ ಹೇಗಿರುತ್ತೆ ಅಂದರೆ, ಶರೀರವೆಲ್ಲ ಗಾಢವಾದ ಕಪ್ಪು ಬಣ್ಣವನ್ನು ಹೊಂದಿದ್ದು, ಈ ತಾಯಿ ಜಡೆಯನ್ನು ಕಟ್ಟದೆ ಎಲ್ಲ ಹರಡಿಕೊಂಡಿರುವಂತಹ ಈ ತಾಯಿ ಕುತ್ತಿಗೆಯಲ್ಲಿ ಪಳಪಳನೆ ಹೊಳೆಯುವಂತಹ ಮಾಲೆ ಇದೆ. ಈ ತಾಯಿಗೆ 3 ಕಣ್ಣುಗಳಿದ್ದು, ಈ ತಾಯಿಯು ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ. ಈ ಕಣ್ಣುಗಳು ಕಿರಣಗಳು ಯಾವ ರೀತಿ ಇದೆ ಅಂದರೆ, ವಿದ್ಯುತ್ನಂತೆ ವ್ಯಾಪಿಸಿಕೊಂಡು ಈ ತಾಯಿಯ ಉಸಿರು ತೆಗೆದುಕೊಳ್ಳುವಾಗ ಬಿಡುವಾಗ ಬೆಂಕಿ ದಗದಗಿಸುವ ಜ್ವಾಲೆ ಹೊರಬರುತ್ತದೆ. ಹಾಗೆ ಈ ಮಹಾತಾಯಿಯು 4 ಭುಜಗಳನ್ನು ಹೊಂದಿದ್ದು, ಬಲಗೈಯಲ್ಲಿ ಅಭಯ ಮುದ್ರೆಯನ್ನು, ಹಾಗೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹೊಂದಿರುವಂತಹ ತಾಯಿ ಮತ್ತೊಂದು ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗವನ್ನು ಹೊಂದಿರುತ್ತಾಳೆ. ಈ ತಾಯಿಯು ಕತ್ತೆಯ ಮೇಲೆ ವಿರಾಜಮಾನಳಾಗಿ ಕೂತಿರ್ತಾಳೆ. ಭಕ್ತರ ಅಭಿಷ್ಟಗಳನ್ನೆಲ್ಲ ಈಡೇರಿಸುವಂತಹ ಮಹಾತಾಯಿಯಾಗಿರುವಂತಹ ಈ ತಾಯಿ ಕಾಲರಾತ್ರಿಯು ಶನಿಗ್ರಹದ ಅಧಿಪತಿ. ಜನರು ಮಾಡುವಂತಹ ಕೆಡುಕು ಹಾಗೂ ಒಳ್ಳೆತನ ನೋಡಿ ವರ ನೀಡುವವಳು ಈ ತಾಯಿಯಾಗಿರ್ತಾಳೆ. ಈ ತಾಯಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದ್ರಿಂದ ಶನಿಯಿಂದ ಆಗುವ ತೊಂದರೆಗಳು ಹಾಗೂ ಸಾಡೆ ಸಾತಿ ಪ್ರಭಾವವನ್ನು ಕೂಡ ತಗ್ಗಿಸ್ತಾಳೆ ಈ ಮಹಾತಾಯಿ. ದಾನವರು, ರಾಕ್ಷಸರು, ಭೂತ ಪ್ರೇತ ಮುಂತಾದವುಗಳನ್ನು ಇವಳು ಸ್ಮರಣೆಯಿಂದಲೇ ಭಯಭೀತಳಾಗಿ ಓಡಿ ಹೋಗ್ತಾರೆ. ಅದೇ ರೀತಿಯಾಗಿ ಈ ಮಹಾತಾಯಿಯನ್ನು ನಾವು ನೀಲಿ ಬಣ್ಣದ ವಸ್ತ್ರದಿಂದ ಅಲಂಕರಿಸಿ, ನಾವು ಕೂಡ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ತಾಯಿ ಪೂಜೆ ಮಾಡುವುದರ ಜೊತೆಗೆ ಇಂದು ತಾಯಿಗೆ ಬೆಲ್ಲದ ನೈವೇದ್ಯ ವಿಶೇಷವಾಗಿ ಶ್ರೇಷ್ಠವಾಗಿರುತ್ತದೆ. ಅದೇ ರೀತಿ ಈ ತಾಯಿಯ ಕಥೆ ಏನು ಅಂತ ನೋಡೋಣ ಬನ್ನಿ. ರಕ್ತ ಬೀಜಾಸುರನೆಂಬ ರಾಕ್ಷಸನನ್ನು ಕೊಲ್ಲೋಕೆ ಈ ತಾಯಿ ಈ ಅವತಾರವನ್ನು ತಗೊಂಡಿರ್ತಾರೆ. ಅದೇ ರೀತಿಯಾಗಿ ಈ ತಾಯಿ ರಕ್ತ ಬೀಜಾಸುರನನ್ನು ಕೊಂದು ಒಂದು ಹನಿಯು ರಕ್ತವು ಬೀಳದಂತೆ ಎಲ್ಲವನ್ನು ತಾಯಿ ಕುಡಿದುಕೊಂಡು ಖುಷಿಯಿಂದ ಮದದಿಂದ ಕುಣಿದಾಡ್ತಾ ಇರ್ತಾಳೆ. ಆ ಖುಷಿ ಮದದಿಂದ ಕುಣಿಯೋ ಸಮಯದಲ್ಲಿ ಶಿವನ ಎದೆ ಮೇಲೆ ಕಾಲಿಟ್ಬಿಡ್ತಾಳೆ. ಆಗ ಈ ಶಿವನ ಎದೆ ಮೇಲೆ ಕಾಲಿಟ್ಟ ನಂತರ ತಾಯಿ ಸಹಜ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಈ ತಾಯಿಯು ದುಷ್ಟರ ಪಾಲಿಗೆ ದುಸ್ವಪ್ನವಾಗಿ ಕಾಡುವಂತಹ ಈ ಮಹಾತಾಯಿ ಭಕ್ತರ ಪಾಲಿಗೆ ಮಾತ್ರ ತಾಯಿ ಮಾತೃ ಸ್ವರೂಪಿಣಿಯಾಗಿರ್ತಾಳೆ. ಒಳ್ಳೆಯವರ ರಕ್ಷಣೆಗಾಗಿ ಸದಾ ಸಿದ್ಧವಾಗಿರುವಂತಹ ಈ ತಾಯಿ ಕೆಟ್ಟತನ ಹಾಗೂ ದುಷ್ಟಶಕ್ತಿಗಳಿಗೆ ದುಸ್ವಪ್ನವಾಗಿ ಕಾಡುವಂತಹ ಈ ತಾಯಿಯನ್ನು ನಾವು ಇಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದರಿಂದ ಸಂಸಾರದಲ್ಲಿರುವಂತಹ ಎಲ್ಲ ತೊಂದರೆಗಳು, ದುಃಖಗಳು, ನೋವುಗಳನ್ನು ಎಲ್ಲವನ್ನು ನಿವಾರಿಸುವಂತಹ ಈ ತಾಯಿಯನ್ನು ನಾವು ಇಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋಣ. ಹಾಗೆ ನಾಳೆ 8ನೇ ದಿನ ಆಗುತ್ತೆ. ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿಯಾಗಿ ಬರ್ತಾರೆ. ಆ ತಾಯಿಯ ವಿಶೇಷತೆ ಏನು, ಹಾಗೆ ಆ ತಾಯಿಯ ಕಥೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.